ರಾಜ್ಯಸಭೆಯಲ್ಲಿ ಅಮಿತ್ ಶಾ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಹೇಳೋದು ಒಂದು ಫ್ಯಾಷನ್ ಆಗಿದೆ ಅಂತ ಏನು ಹೇಳಿಕೆ ಕೊಡ್ತಾರೆ. ಆ ಹೇಳಿಕೆ ಇದು ದೇಶದ ದಲಿತರು ಬಾಬಾ ಸಾಹೇಬರಿಗೆ ಮಾಡಿದ ಅವಮಾನ ಅಂತ ಹೇಳಿ ಕಾಂಗ್ರೆಸ್ ಈಗ ಕೆರಳಿರೋದು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ರಾಜೀನಾಮೆ ನೀಡಬೇಕು ಅಂತ ಹೇಳಿ ಕಾಂಗ್ರೆಸ್ ಒತ್ತಾಯವನ್ನ ಮಾಡ್ತಾ ಇದೆ. ಅಮಿತ್ ಶಾ ಅವರು ತಮ್ಮ ಹೇಳಿಕೆ ಸಾರ್ವಜನಿಕವಾಗಿ ಸಂಸತ್ತಿನಲ್ಲಿ ಕೂಡ ಕ್ಷಮೆ ಕೇಳಬೇಕು ಅಂತ ವಿರೋಧ ಪಕ್ಷದ ಕಾಂಗ್ರೆಸ್ ಆಗ್ರಹವನ್ನ ಮಾಡ್ತು. ಸೊ ನಿನ್ನೆ ಕೂಡ ಈ ಬಗ್ಗೆ ಸಾಕಷ್ಟು ಜನ ಮಾತನಾಡಿದ್ರು. ಸಂಸತ್ತಿನ ಆವರಣದಲ್ಲಿ ಸುದ್ದಿಗಾರರ ಜೊತೆಗೆ ಮಾತನಾಡಿದಂತಹ ಎಐಸಿಸಿ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ನೆನೆ ಹೇಳ್ತಾ ಇದ್ರು, ಅಂಬೇಡ್ಕರ್ ಅವರನ್ನ ಅವಮಾನಿಸಿದ ಗೃಹ ಸಚಿವ ಅಮಿತ್ ಶಾ ಅವರ ರಾಜೀನಾಮೆ ನೀಡಬೇಕು ಅಂತ, ರಾಷ್ಟ್ರದ ಕ್ಷಮೆಯಾಚಿಸಬೇಕು ಅಂತ ಕೇಳಿದ್ರು. ಇನ್ನು ಅದೇ ವಿಚಾರ ಇಲ್ಲಿ ರಾಜ್ಯದ ಅಧಿವೇಶನದಲ್ಲೂ ಕೂಡ ಹೊತ್ಕೊಂಡಿದೆ ಕಿಚ್ಚು. ಮೋದಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಬಿಜೆಪಿ ನಾಯಕರಿಗೆ ಯಾವ ರೀತಿ ಚಿಂತನೆ ಇದೆ ಅನ್ನೋದು ಅಮಿತ್ ಶಾ ಅವರ ಹೇಳಿಕೆಯಿಂದನೇ ಗೊತ್ತಾಗ್ತಾ ಇದೆ ಅಂತ. ವಿಧಾನಸಭೆಯಲ್ಲಿ ಕೂಡ ಅಂಬೇಡ್ಕರ್ ಭಾವಚಿತ್ರವನ್ನ ಕೈಯಲ್ಲಿ ಹಿಡಿದು ಪ್ರತಿಭಟಿಸುತ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಸೇರಿ ಕಾಂಗ್ರೆಸ್ ಸದಸ್ಯರು ಗರಂ ಆಗಿದ್ದಾರೆ. ಒಂದು ಕಡೆ ಸಂಸತ್ನ ಹೊರಭಾಗದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರೆ, ರಾಜ್ಯಸಭೆ, ಲೋಕಸಭೆ ಆಗಿರ್ಬೋದು, ಪರಿಷತ್ ಆಗಿರ್ಬೋದು, ವಿಧಾನಸಭೆ, ವಿಧಾನ ಪರಿಷತ್ ಎಲ್ಲ ಕಡೆನೂ ಕೂಡ ಈ ಒಂದು ಕಿಚ್ಚು ಜೋರಾಗಿ ಹೊತ್ತಿದೆ ಅಂತ ಹೇಳ್ಬೋದು. ಬಿಜೆಪಿ ವಂಚಿತ ಶೋಷಿತ ವರ್ಗದವರನ್ನ ಅವಮಾನಿಸ್ತಾ ಇದೆ. ಇದೇ ವರ್ಗದವರು ಅವರನ್ನ 240 ಸ್ಥಾನಕ್ಕೆ ಇಳಿಸ್ಲಿಲ್ಲ ಅಂತ ಹೇಳಿದ್ರೆ ಕೇಳಿ ಅಂತ ಹೇಳಿ ಮಾತನಾಡ್ತಾ ಇದ್ರು ಸಂಸದರು. ಅಮಿತ್ ಶಾ ಅವರು ಸಾರ್ವಜನಿಕವಾಗಿ ಸದನದಲ್ಲಿ ಕ್ಷಮೆ ಕೇಳಲೇಬೇಕು ಅಂತ ಹೇಳಿ ಕಾಂಗ್ರೆಸ್ ಆಗ್ರಹವನ್ನ ಮಾಡ್ತಾ ಇದೆ. ಅವರು ರಾಜೀನಾಮೆ ಕೊಡ್ಲಿ, ಅವರು ಕೇಂದ್ರ ಗೃಹ ನಾಯಕರಾಗಿರೋದಕ್ಕೆ ನಾಲಾಯಕಿದ್ದಾರೆ ಅಂತ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇದು ಬೆಳಗಾವಿಯ ಅಧಿವೇಶನದಲ್ಲೂ ಕೂಡ ಮಾರ್ಧನಿಸಿದೆ. ಸಿಎಂ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಒಟ್ಟಾರೆ ಅಮಿತ್ ಶಾ ಕೊಟ್ಟಂತಹ ಹೇಳಿಕೆ ಏನು ಫ್ಯಾಷನ್ಗಾಗಿ ಹೆಸರನ್ನ ಬಳಸ್ತಾರೆ ಅಂಬೇಡ್ಕರ್ ಅವರ ಹೆಸರನ್ನ ಅಂತ, ಅದೀಗ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿರೋದು. ಮತ್ತಷ್ಟು ಸುದ್ದಿ ಚಿಕ್ಕ ವಿರಾಮದ ಬಳಿಕ.